ಅಳಿಯಂದ್ರೆ ಅಂದಂಗೆ ಈಗ ಮನ್ಯಾಗ ಮದುವೆನೂ ಆಗೈತಿ. ನಾಳೆ ನಮ್ಮ ಕೃಷ್ಣ ಏನನ್ನಕೊಂತಾನ ಅವ್ರ ದೋಸ್ತರದು ಒಂದು ಗಾಡಿ ಐತಂತ. ಆ ಗಾಡಿ ತೊಗೊಂಬರ್ತೀನಿ. ಎಲ್ಲರೂ ದೇವಸ್ಥಾನಕ್ಕೆ ಹೋಗಿ ಬರನ್ರಿ. ಹೆಂಗೋ ಭಾಳ ದಿನ ಆಗೈತಿ, ಮನೆಯವ್ರು ಎಲ್ಲರೂ ಹೊರಗಡೆ ಹೋಗೇ ಇಲ್ಲ. ಈಗ ಮದುವೆ ಆಗಿ ಖುಷಿಗೆ ಹೊಸ ಮದುಮಕ್ಕಳನ್ನು ಕರ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬಂದಂಗೂ ಆಗುತ್ತೆ. ಎಲ್ಲರಿಗೂ ಒಂದು ಸ್ವಲ್ಪ ಬದಲಾವಣೆನೂ ಅನಿಸ್ತೈತಿ. ಮನೆಯಾಗಿದ್ದಿದ್ದು ಎಲ್ರಿಗೂ ಬೇಸರ ಆಗೈತಲ್ಲ. ಏನಂತೀರಿ ಲಕ್ಷ್ಮಿ, ನೀನೇನಂತೀವ? ಹ್ಞೂ ಯವ್ವ, ನೀನು ಹೇಳೋದು ಸರಿನೇ ಐತಿ. ಮನೆಯಾಗಿದ್ದಿದ್ದು ಎಲ್ಲರಿಗೂ ಬೇಸರ ಆದಂಗೆ ಆಗ್ಬಿಟ್ಟೈತಿ. ಕೃಷ್ಣ ಹೇಳೋದು ಬರೋಬ್ಬರಿನೇ ಐತಿ ಬಿಡು. ಹೆಂಗೋ ಅವ್ರದ್ದು ಮದುವೆ ಆಗೈತಿ, ಅವ್ರನ್ನೂ ಎಲ್ಲರ ಕರ್ಕೊಂಡು ಹೋಗ್ಬೇಕು. ಹೆಂಗೋ ದೇವಸ್ಥಾನಕ್ಕೆ ಹೋಗೋದೊಂದು ಪದ್ಧತಿನೂ ಐತಲ್ಲ. ಸರಿ ತಗೋಬೇ, ಹಂಗಾರ ಹೋಗಿ ಬಂದ್ಬಿಡಂತವ್ರಿ. ಯಾವಾಗ ನಾಳೆನ ಅಂದ್ರೆ ಆಕೈತನ್ಬೇ. ಈಗ ಹೊರಗಡೆ ಹೊಂಟೀವಿ ಅಂತಂದಮೇಲೆ ಬೆಳಗ್ಗೆ ನಾಷ್ಟ, ಮಧ್ಯಾಹ್ನ ಊಟದ್ದು, ಸಂಜೆಗೆ ಏನಾರ ತಿನ್ನಾಕ ಇವು ಇಷ್ಟನ್ನು ಮಾಡ್ಕೊಂಡು ಹೋಗಾಕ ಬೇಕು ನಾವು. ಅಲ್ಲಿ ಹೊರಗಡೆದು ತೊಗೊಂಡು ತಿನ್ನಾಕಾಗತ್ತಾ ನಮ್ಮ ಕೈಯಾಗ? ಯಪ್ಪ ಯಪ್ಪ ಯಪ್ಪ, ಒಂದಕ್ಕೆ 10 ರೇಟ್ ಅನ್ನಂಗೆ. ನಾವು ಇಷ್ಟರು ಏನಾರು ಊಟಕ್ಕೆ ಹೋಗ್ಬಿಟ್ವಿ ಅಂದ್ರೆ 5,000 6,000 ಬಿಲ್ಲ ಆಗ್ಬಿಡ್ತೈತಿ. ಅದಕ್ಕೆ ಮನ್ಯಾಗ ನಾವು ಅಡುಗೆ ಮಾಡ್ಕೊಂಡು ಹೋದ್ರೆ ಅಡುಗೆ ಮಾಡಿಕೊಂಡು ಬುತ್ತಿ ಕಟ್ಕೊಂಡು ಹೋಗಿ ನೀರು ಗೀರೆಲ್ಲ ಒಯ್ದ್ವಿ ಅಂದ್ರೆ ಹೊರಗಡೆದು ಏನೂ ಖರ್ಚಿರಂಗಿಲ್ಲಪ್ಪ. ಕೃಷ್ಣ ಹೇಳ್ದಂಗೆ ಪೆಟ್ರೋಲರ ಏನು ಡೀಸೆಲರ ಏನೋ ಒಂದು ಹಾಕ್ಸಿದ್ರೆ ನಡೀತೈತಪ್ಪ. ಹ್ಞೂ ಬೇಯವ್ವ, ನೀನು ಹೇಳೋದು ಬರೋಬ್ಬರಿನೇ ಐತಿ. ಮತ್ತೀಗ ನಾಳೆನ ಆದ್ರೆ ಹೋಗಿ ಬಂದುಬಿಡ್ತಿದ್ವಿ, ಚಲೋ ಅಲ್ಲ ಅಂತ ನನಗನ್ನಿಸ್ತೈತಿ. ಏನೋ ಮಾತುಕತೆ ನಡೆದೈತಲ್ಲ. ಬಾ ಚಂದ್ರು, ಚಲೋ ಟೈಮಿಗೆ ಬಂದು. ಬಾ ಲಲಿತಾ, ಬಾ ಬಾಲ ಈ ಕಡೆ ಕುತ್ಕೋ. ಬಾ ಚಂದ್ರು, ಲಲಿತಾವ ಅಲ್ಲಿ ನಿಂತ್ಕೊಂಡಿಲ್ಲ, ಬಾರವ ಆಯ್ತಾ ಕುತ್ಕೋ ಬಾ. ಅಯ್ಯೋ ಇಲ್ಲ ಆಡ್ರಿ ಮರ, ನಡೀತೈತಿ. ಚಂದ್ರು ಲಲಿತಾ, ನೀವು ಇಬ್ಬರು ಬಂದಿದ್ದು ಚಲೋನ ಆತ. ಅಂದಂಗೆ ಚಂದ್ರು, ನಾಳೆ ಎಲ್ಲರೂ ಹೊರಗಡೆ ಹೋಗಬೇಕು ಅಂತ ಅನ್ಕೊಂಡಿವಿ. ಎಲ್ಲರ ದೇವಸ್ಥಾನಕ್ಕೆ ಎಲ್ಲರ ಒಟ್ಟಿನಲ್ಲಿ ಹೋಗಿ ಬಂದ್ರಾತು ಅಂತ ಅನ್ಕೊಂಡಿವಿ. ನೀನೇನಂತೀಯಪ್ಪ? ಹ್ಞೂ ಬೇಯಮ್ಮ, ನೀನು ಹೇಳೋದು ಸರಿನೇ ಐತಿ. ನಾವು ಎಲ್ಲರೂ ಭಾಳ ದಿನ ಆಯ್ತು ಹೊರಗಡೆ ಹೋಗಿಲ್ಲಲ್ಲ, ಹೋಗಿ ಬಂದ್ರೆ ಆತು ತಗೋಬೇ. ಅಯ್ಯೋ ಯವ್ವ, ನಾಳೆನ ಹೋಗೋಣಂತೀಯಲ್ಲ. ಅನ್ನಂಗೆ ಈ ಚಂದ್ರುನ ಮತ್ತು ಲಲಿತನವ್ರ ಮನೆಗೆ ಕಳಿಸ್ಬೇಕಲ್ಲ ಇವರಿಬ್ರು. ಅಲ್ಲಿ ಹೋಗಿ ಅಲ್ಲೊಂದು ಕಾರ್ಯನ ಮಾಡ್ಕೊಂಡು ಆಮೇಲೆ ಅಲ್ಲೊಂದು ದಿನ ಇದ್ದು ಬರ್ಬೇಕಲ್ವೇ? ಮರ್ತ ಬಿಟ್ಟೇನ ಅದನ್ನು? ಅಯ್ಯ ಹೌದಲ್ಲ, ಮರ್ತ ಬಿಟ್ಟೇನು ನೋಡ ನಾನು. ಚಂದ್ರು, ನಿಮ್ದು ಇಬ್ಬರದು ಗಂಡ ಹೆಂಡತಿ ನಾಳೆ ಅವ್ರ ಮನೆಗೆ ಹೋಗಿ ಬರ್ಬೇಕಪ್ಪ ನೀವು. ನಾಳೆ ಹೋಗಿ ನಾಳೊಂದು ದಿನ ಅಲ್ಲಿದ್ದು ನಾಡ್ದು ಬರ್ಬೇಕು ನೀವು. ಮರ್ತ ಬಿಟ್ಟೇನು ನಾನು. ಕೃಷ್ಣ ನಿನಗೆ ನೆನಪ ಇಲ್ಲನ? ನಾಳೆ ಹೋಗಿ ಬರ್ರಿ. ನೀವು ಹೋಗಿ ಬಂದಮೇಲೆ ಬೇಕಾರೆ ನಾಡಿದ್ದು ಹಂಗೆ ಹೋದ್ರಾತು. ಅದು ಯಮ್ಮ, ಅದು ನಾನು ಈಗ ನಾಡ್ದನ ನಮ್ಮ ಇದ್ರಾಗ ಏನದು ನಮ್ಮದು ಹೊಲದಾಗ ತರಕಾರಿ ಬಂದ್ಬಿಟ್ಟವು. ಬೇಗ ಎಷ್ಟೊತ್ತಿದ್ರು ನಾಡ್ದು ನಾವು ಹರಿಯಾಕ ಬೇಕು ತರಕಾರಿ. ಈಗ ಇವ್ರು ಲಲಿತನವ್ರ ಮನೆಗೆ ಹೋಗಿ ಕುತ್ಕೊಂಡ್ರೆ ಈಗ ನಾವಿಬ್ಬರೇ ಹೋಗ್ತೀವಿ. ಮತ್ತು ಈಗ ಅಲ್ಲಿಗೆ ಮನೆಗೆ ಹೋದ್ವಿ ಅಂದ್ರೆ ಮತ್ತೆ ನಾಡ್ದು ಬರ್ಬೇಕಾಕೈತಿ. ನಾಡ್ದು ಇಷ್ಟೊತ್ತಿದ್ರು ತರಕಾರಿ ಹರಿಲಿಲ್ಲ ಅಂದ್ರೆ ತರಕಾರಿ ಎಲ್ಲ ಹಾಳಾಗಿ ಹೋಗ್ಬಿಡ್ತಾವು. ಹೊಲ್ದಾಗ ಕೆಲಸ ಬೇರೆ ಭಾಳ ಅದಾವು. ಹಿಂಗೆ ಮಾಡನ್ಬೇ, ನಾಳೆ ಬೇಕಾರೆ ಎಲ್ಲರೂ ದೇವಸ್ಥಾನಕ್ಕೆ ಹೋಗಿ ಬರನ್ರಿ. ಹೋಗಿ ಬಂದಮೇಲೆ ಮುಂದಿನ ವಾರ ಯಾವಾಗಾರ ಬೇಕಾರೆ ಅವ್ರ ಮನೆಗೆ ಹೋಗಿ ಬರ್ತೀವಂತ. ಹಂಗಂದ್ರೆ ಹೆಂಗೆ ಚಂದ್ರು? ಕೆಲವೊಂದು ಪದ್ಧತಿನ ಮಾಡಬೇಕಾಕೈತಿ. ಮೊದಲ ಏನು ಚಂದನತಂಗ ಪದ್ಧತಿ ಏನು ಇಲ್ಲದ ಸುಮ್ಮನೆ ಹೋಗಿ ಗುಡಿಯಾಗ ತಾಳಿ ಕಟ್ಸ್ಕೊಂಡ್ ಬಂದೈತಿ. ಹಂಗಂತಂದೆ ಇವು ಸಣ್ಣ ಪುಟ್ಟ ಪದ್ಧತಿನೂ ಮಾಡಬೇಡಂತೇನು ನೀನು? ಯವ್ವ ಹಂಗಲ್ಲ ಬಿ, ಈಗೇನೋ ಇವ್ರ ಕಾಕ ಇವ್ರ ಚಿಗವ್ವ ಅವರೆಲ್ಲ ಮನೆ ಖಾಲಿ ಮಾಡ್ತೀನಿ ಅಂತ ಅಂದಿಲ್ಲನು. ಈಗ ಅವ್ರ ಮನೆಗೆ ಶಿಫ್ಟ್ ಆಗಾಕುಂತಾರ ಅವರು. ಈಗ ಲಲಿತನ ಹೆಸರು ಈಗ ಐತಲ್ಲ ಅದು ಮನೆ, ಈಗ ಅದನ್ನು ಈಗ ಮದುವೆ ಆದಮೇಲೆ ಅವ್ರ ಮನೆಗೆ ಶಿಫ್ಟ್ ಹಾಕಿನ ಅಂತ ಅಂದಿಲ್ಲನು. ಈಗ ಅವರು ಆಗದ್ಲಾಗದಾರ. ಆ ಮನೆಗೆಲ್ಲ ಸಾಮಾನು ಸಾಕ್ಸೋದು, ಆ ಮನೆಯಾಗಿರೋದು ಅದ್ರ ಕಡೆ ಎಲ್ಲ ಲಕ್ಷ್ಯದಾಗ ಅದಾರ ಅವರು. ಈಗ ನಾವು ನಾಳೆ ಹೋಗ್ತೀವಿ ಅಂತಂದ್ರೆ ಮತ್ತು ಅವರಿಗೂ ಹೋಗೋ ಕಡೆ ಎಲ್ಲ ಒಂದು ಸ್ವಲ್ಪ ತೊಂದರೆ ಆಗಂಗಿಲ್ಲ ಅನ್ಬಿ. ಹಂಗಂತಂದು ಮಗಳ ಮನೆಗೆ ಬರಾಕ ಒಲ್ಲೆ ಅಂತಾರ ಅವ್ರೇನಾರ? ಹ್ಞೂ ಅಂತಾರ ತಗೋ, ನಾ ಎಲ್ಲ ಮಾತಾಡ್ತೀನಿ ಅಂತ ಬೇಕಾರೆ. ಯವ್ವ ಅವರು ಮನೆ ಏನೋ ಎಲ್ಲ ಆ ಕಡೆಗೆ ಶಿಫ್ಟ್ ಮಾಡಾಕೊಂತಾರೆ. ಈಗ ಆಗದ್ಲಾಗ ನಾವು ಹೋಗಿರೋದು ಸರಿ ಅನ್ಸಂಗಿಲ್ಲ ಬೇ. ಮತ್ತು ಅವರು ಮನೆ ಆ ಕಡೆ ಶಿಫ್ಟ್ ಮಾಡೋದಿಲ್ಲ, ತಡ ಆಕೈತೆ ನೋಡು. ಯವ್ವ ಇವ್ರು ಅದೇನು ಇದ್ದೂರಾಗಲ್ಲ, ನಡೀತೈತೆ ತಗೋಬೇ. ಹೋದ್ರೇನೋ ಹೋಗಲಿಲ್ಲ ಅಂದ್ರೇನು. ಇನ್ನು ನಿನ್ನೆರ ಮದುವೆ ಆಗೈತಿ. ಈಗ ಮೊದಲು ನಾವೆಲ್ಲರೂ ಪ್ಲ್ಯಾನ್ ಮಾಡಿ ಹೊರಗಡೆ ಹೋಗಿ ಬರೋ ಕಡೆ ಲಕ್ಷ್ಯ ಕೊಡ್ರಿ. ಅದು ಆಮೇಲೆ ಬೇಕಾದ್ರೆ ಅಲ್ಲಿಂದ ಬಂದ ಮೇಲೆ ಮುಂದೆ ಯಾವಾಗಾರ ಒಂದು ಸ್ವಲ್ಪ ಟೈಮ್ ಗೀಮ್ ಸಿಕ್ಕಾಗ ಈ ಹೊಲದಾಗ ಕೆಲಸನೂ ಅದು ಅಣ್ಣ ಅಂದಂಗೆ. ಅದಕ್ಕೆ ಈಗ ಹೋಗೋದೆಲ್ಲ ಬೇಡ, ಅದನ್ನೆಲ್ಲ ಮುಂದಕ್ಕೆ ಇಟ್ಕೊಂಡ್ರಾತು. ಈಗ ಮೊದಲು ಹೊರಗಡೆ ಹೋಗೋ ಕಡೆ ಲಕ್ಷ್ಯ ಕೊಡ್ರಿ. ಈಗ ಹೊರಗಡೆ ಹೋಗ್ಬೇಕಂದ್ರೆ ಅಡುಗೆ ಎಲ್ಲ ಮಾಡ್ಕೋಬೇಕು, ಅದಕ್ಕೆ ಟೈಮ್ ಬೇಕು. ಅದಲ್ಲದೆ ಈಗ ನಿನ್ನ ಕೈಯಾಗೂ ಕೆಲಸ ಮಾಡೋಕ್ಕಾಗಂಗಿಲ್ಲ. ಈಗ ಮನ್ಯಾಗ ಅತ್ತಿಗೆಮ್ಮ ಇದ್ರೆ ಅತ್ತಿಗೆಮ್ಮನ ಎಲ್ಲ ಅಡುಗೆ ಇದೆಲ್ಲ ವ್ಯವಸ್ಥೆ ನೋಡ್ಕೋತಾರೆ. ಈಗ ಇಂಥದ್ರಾಗ ಈಗ ಎರಡೂ ಕಡೆ ಅಂದ್ರೆ ಆಗಂಗಿಲ್ಲ. ಈಗ ಇವರು ಹೋಗೋದು ಬೇಕಾದ್ರೆ ಮುಂದಕ್ಕೆ ಹಾಕಿದ್ರಾತು. ನಾವೆಲ್ಲರೂ ಮೊದಲು ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಡೋಣ ನಡ್ರಿ. ಏನಂತೇಣ ಕೃಷ್ಣ, ಪುಣ್ಯ ಬರಲಪ್ಪ ನಿನಗೆ. ಪಟ್ನಲ್ಲಿ ನನ್ನ ಮನಸ್ಸಿನಾಗ ಏನೈತೆ ಅನ್ನೋದನ್ನು ನೀನು ಒಬ್ಬನೇ ನೋಡ್ತಾರೆ. ಯಾಕೆ ಅರ್ಥ ಮಾಡ್ಕೊಳ್ಳೋದಂದ್ರೆ ಏನಣ್ಣ, ಏನು ಹೇಳಬಲ್ಲಲ್ಲ?
ಹ್ಞೂ ಹ್ಞೂ ಕೃಷ್ಣ, ನೀನು ಹೇಳೋದು ಬರೋಬ್ಬರಿ ಐತಿ ಯಮ್ಮ. ಈಗ ನಾನು ಲಲಿತಾ ಅವ್ರ ಮನೆಗೆ ಹೋಗೋದು ಬೇಕಾರೆ ಮುಂದಿನ ವಾರ ಹಂಗೆ ಶಿಫ್ಟ್ ಆಗಲಿ ಬೇಕಾರೆ ಯಾವಾಗಾರ ಒಂದ್ಸಲ ಹೋಗಿ ಬರ್ತೀವಂತ. ಈಗ ಅದನ್ನ ಬಿಡ್ಬೇ, ಈಗ ಮೊದಲು ಎಲ್ಲರೂ ಹೊರಗಡೆ ಹೊಂಟಿವಿ ಅಂತ ಚಂದ ಅದ್ರ ಕಡೆ ಲಕ್ಷ್ಯ ಕೊಡ್ಬೇಕು. ಈಗ ಎಲ್ಲರೂ ಹೊರಗಡೆ ಹೋಗಿ ಬಂದ್ರೆ ಎಲ್ಲರಿಗೂ ಒಂದು ಸ್ವಲ್ಪ ಚೇಂಜ್ ಅನಿಸ್ತೈತಿ, ಮೈಂಡ್ ಎಲ್ಲ ರಿಲ್ಯಾಕ್ಸ್ ಅನಿಸ್ತೈತಿ. ಹಾಂ ಹೌದಿಲ್ಲ, ಅದಕ್ಕೋಸ್ಕರ ಇವಾಗ ಸದ್ಯಕ್ಕೆ ಅದ್ರ ಕಡೆ ಲಕ್ಷ್ಯ ಕೊಡ್ರಿ. ಈಗ ಮನೆಗೆ ಹೋಗೋದೆಲ್ಲ ಇಲ್ಲೇ ಇದ್ದೂರಾಗ ಅಲ್ಲ, ಹೋಗಿ ಬಂದ್ರೆ ನಮಗೂ ಏನು ಚೇಂಜ್ ಅನ್ಸಂಗಿಲ್ಲ, ಏನಿಲ್ಲ. ಹೊರಗಡೆ ಹೋಗೋ ಕಡೆ ಲಕ್ಷ್ಯ ಕೊಡ್ರಿ ಯವ್ವ. ಮತ್ತು ಅವರು ಮನೆ ಎಲ್ಲ ಶಿಫ್ಟ್ ಮಾಡೋದು ಲೇಟ್ ಆಕೈತೆ ನೋಡು, ಮತ್ತು ಇದ ಮನ್ಯಾಗ ಉಳ್ಕೊಂಡ್ರು ಉಳ್ಕೋಬೋದು ಅವ್ರು. ಹೆಂಗಂತಿದ್ದೀನಿ ನೀನು? ಏ ಬೇಡ ಬೇಡ ಬೇಡ, ಅವ್ರಿಗೆ ಮೊದಲು ಅವ್ರ ಮನೆಗೆ ಶಿಫ್ಟ್ ಆಗಂತ ಹೇಳು. ನೀನು ಯವ್ವ ನೀನೇ ಮಾತಾಡ್ಬೇಕು, ನೀನೇ ಸರಿ. ಇದಕ್ಕೆ ಲಗುನ ಮನೆಗೆ ಎಲ್ಲ ಖಾಲಿ ಮಾಡಂತ ಹೇಳು. ಈಗ ಮನೆಗೆ ಯಾರ ಬಾಡಿಗೆದವ್ರು ಏನಾರ ಬಂದ್ರೆ ಬಾಡಿಗೆನಾರ ಕೊಡಾಕ್ ಬರ್ತೈತಿ. ಎಷ್ಟಾರ ಅಷ್ಟು ಕೈಗೆ ರೊಕ್ಕ ಬಂತಂದ್ರೆ ಇವರ ಗಂಡ ಹೆಂಡತಿ ಇಟ್ಕೊಳಕ ಇಲ್ಲ ಮನೆ ಖರ್ಚಿಗಾರ ಎದಕ್ಕಾರ ಒಂದು ಬರ್ತೈತಿಲ್ಲ, ಹೌದಿಲ್ಲ? ನೀ ಮೊದಲು ಆ ಮನೆಯವ್ರು ಖಾಲಿ ಮಾಡಿಸೋ ಕಡೆ ಲಕ್ಷ್ಯ ಕೊಡು. ಇವ್ರು ಬೇಕಾರೆ ಅವ್ರ ಮನೆ ಎಲ್ಲ ಶಿಫ್ಟ್ ಆಗಲಿ, ಆಮೇಲೆ ಬೇಕಾರೆ ಇವ್ರು ಹೋಗಿ ಬರ್ತಾರೆ ಗಂಡ ಹೆಂಡತಿ. ಸರಿ ತಗೋ. ಮಾಳವನ ಬೆಳಗ್ಗೆ ಫೋನ್ ಹಚ್ಚಿದ್ಲ, ಮತ್ತು ಈಗ ಅವರು ಮನೀಗ ಖಾಲಿ ಮಾಡೋದ್ರ ಕಡೆನ ಅದಾರಂತ. ಯಾಕಂದ್ರೆ ಈಗ ಅವ್ರು ಕೊಟ್ಟು ಮಾತನಾಗ ನಡ್ಕೋಬೇಕಲ್ಲ. ಮತ್ತೆ ಈಗ ಅದು ಹೆಂಗೋ ಲಲಿತವನ ಹೆಸರಿಗಂತೂ ಐತದೆ ಮನೆ. ಈಗ ಸದ್ಯಕ್ಕೆ ಲಲಿತವನ ಹೆಸರಿಗೆ ಇರಲಿ, ಅದರ ಬಗ್ಗೆ ಏನೂ ತೊಂದರೆ ಇಲ್ಲ. ಸರಿ ತಗೋ ಕೃಷ್ಣ, ಚಂದ್ರು, ಹಂಗಾರ ಈಗ ನಾಳೆ ದೇವಸ್ಥಾನಕ್ಕೆ ಹೋಗೋ ಕಡೆನ ಲಕ್ಷ್ಯ ಕೊಡ್ರಿ. ಮತ್ತು ಲಲಿತವ ಇವತ್ತು ಸಂಜೆ ಮುಂದೆನ ಗಂಗಮ್ಮನ ಮಾಡಿಬಿಡ್ತೈತಿ. ನೀ ಆರಾಮಾಗಿ ಮನೆಯಾಗೆಲ್ಲ ಕೆಲಸ ಮಾಡ್ಕೊತ ಇರ್ಬೋದವ, ಏನೂ ತೊಂದರೆ ಇಲ್ಲ ನೋಡು. ಅಪ್ಪ ಅಂತೂ ಸದ್ಯ ತವ್ರ ಮನೆಗೆ ಹೋಗೋದು ತಪ್ತೀವಲ್ಲ, ಅಷ್ಟು ಸಾಕು. ಸರಿ ರೀ ಅಮ್ಮಾರ, ನಾನು ಸಂಜೆ ಮುಂದೆ ಗಂಗಮ್ಮನ ಮಾಡಿದ ತಕ್ಷಣ ಕೆಲಸ ಎಲ್ಲ ನಾನೇ ಮಾಡ್ತೀನಿ ತವ್ರಿ. ಅಲ್ರಿ ಅತ್ತೆರ ಪಾಪ, ಈಗ ಲಲಿತವ ಇವತ್ತೊಂದಿನ ಆರಾಮಾಗಿರ್ಲಿ ಬಿಡ್ರಿ. ಈಗ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದ್ಮೇಲೆ ಬೇಕಾರ ಬಂದ್ಮೇಲೆ ಕೆಲಸ ಚಾಲೂ ಮಾಡಲಿ ಮನ್ಯಾಗ. ಅಯ್ಯೋ ಇಲ್ರಿ ಮಾವರ, ನಾನು ಇವಾಗ ಸಂಜೆ ಮುಂದೆ ಗಂಗಮ್ಮನ ಮಾಡಿದ ತಕ್ಷಣ ನಾನು ಕೆಲಸ ಎಲ್ಲ ಚಾಲೂ ಮಾಡಿಬಿಡ್ತೀನಿ. ನಂಗೆ ಹಂಗೆ ಕುತ್ಕೊಳಕಂದ್ರೆ ಬೇಸರ ಆಕೈತಿ. ಏನಾರ ಒಂದು ಕೆಲಸ ಮಾಡ್ಕೊತ ಇದ್ರೆ ನಂಗೆ ಆರಾಮ ಅನಿಸ್ತೈತಿ. ಅದು ಅಲ್ದೆ ಅತ್ತೆಯರೊಬ್ಬರ ಕೆಲಸ ಮಾಡೋದು ನನ್ನ ಕೈಯಾಗ ನೋಡೋಕ್ಕಾಗವಲ್ದು. ಅದಕ್ಕೆ ಸಂಜೆಯಿಂದ ನಾನೇ ಕೆಲಸ ಚಾಲೂ ಮಾಡಿಬಿಡ್ತೀನಿ. ಸರಿ ತಗೋರವ, ಹಂಗಾರ ನೀನು ಹೇಳ್ದಂಗೆ ಆಗಲಿ. ಇರಲಿ ಬಿಡ್ರಿ ಅಡಿ ಅಂದ್ರೆ ಆಕಿಗೂ ಯಾಕೆ ಸುಮ್ಮನೆ ಕುತ್ಕೊಳಕ್ಕಾಗವಲ್ದು. ಏನು ಕೆಲಸ ಮಾಡಲಿ ಅಂತ ಆರಾಮಾಗಿ ಓಡಾಡ್ಕೊತಾರೆ ಇರ್ತಾಳೆ ಮನ್ಯಾಗ. ಸಣ್ಣಕ್ಕೆ ಚಾಲೂ ಮಾಡಲಿ ತಗೋರಿ. ಸರಿ ತಗೋಬೇವ, ನೀನು ಹೇಳ್ದಂಗೆ ಆಗಲಿ. ಅಂದಂಗೆ ಈಗ ನಾಳೆಗೆ ಹೋಗೋದು. ಕೃಷ್ಣ ಎಷ್ಟೊತ್ತಿಗೆ ಹೋಗೋದು ಏನಂತಂದು ಇವಾಗಲೇ ಹೇಳಿಬಿಟ್ರೆ ಮತ್ತೆ ಎಲ್ಲರಿಗೂ ತಯಾರಾಕಾರ. ನಾನು ಲಲಿತನವ್ರ ಮನೆಗೆ ಫೋನ್ ಹಚ್ಚಿ ಹೇಳ್ತೀನಿ. ಯವ್ವ ಅವರು ಮನೆಯೆಲ್ಲ ಶಿಫ್ಟ್ ಮಾಡಾಕುಂತಾರ. ಅದ ಗದ್ದಲ್ದಾಗಿದ್ರೆ ಯಾರ ಒಬ್ರು ಇಬ್ರು ಬಂದ್ರಷ್ಟೇ ಸಾಕು. ಅಷ್ಟರು ಏನು ಬರೋದ ಬೇಡ ಅಂತ ಅನಿಸ್ತೈತಿ. ಮೊದಲು ಅವರು ಮನೆ ಶಿಫ್ಟ್ ಮಾಡೋ ಕಡೆ ಲಕ್ಷ್ಯ ಕೊಡಲಿ ಏನು. ಸರಿ ತಗೋ, ನಂಗಾರ ಮಾಡವ್ಗಷ್ಟ ಬಾ ಅಂತೀನಿ. ಮತ್ತು ಮನೆ ಶಿಫ್ಟ್ ಮಾಡೋದು ಅದೆಲ್ಲ ಅವ್ರ ಮನೆನಾರ ಮಾಡ್ಕೊಲಿ ತಗೋ. ಆಕೆ ಮಾಡವ ಅಂತೂ ಆಗೋದಿಲ್ಲ, ಆಕೆ ಕೈಯಾಗ ಕೆಲಸ ಎಲ್ಲ ಮಾಡೋಕೆ. ಪಾಪಕ್ಕೆ ಒಬ್ಬಕ್ಯಾರ ಬರಲಿ ತಗೋ. ಸರಿ ತಗೋಬಿ. ಯವ್ವ ನಾಳೆ ಬೆಳಗ್ಗೆ ನಾವು ಆದಷ್ಟು ಬೇಗನೆ ಬಿಡಬೇಕು. ಯಾಕಂದ್ರೆ ಬೆಳಗ್ಗೆ ಬೇಗ ಬಿಟ್ಟಿವಿ ಅಂದ್ರೆ ಆರಾಮಾಗಿ ಹೋಗಿ ಎಲ್ಲ ನಮ್ಗೆ ಏನೇನು ಬೇಕು ಎಲ್ಲ ನೋಡ್ಕೊಂಡು ಬರೋಕ್ಕಾಕೈತಿ. ಇಲ್ಲ ಅಂದ್ರೆ ಲೇಟ್ ಹೊಡೆದ್ಬಿಟ್ರೆ ಇಲ್ಲಿಂದ ಹೋಗೋದೇ ಲೇಟ್ ಆಗಿಬಿಡ್ತೈತಿ. ಬಿಸಿಲು ಒಂದು ಸಿಕ್ಕಾಪಟ್ಟೆ ಬಿಸಿಲು ಇರ್ತೈತಿ, ನೋಡೋಕ್ಕಾಗಲ್ಲ ಬಿಡೋಕ್ಕಾಗಲ್ಲ. ಲಘುನ ಅಂದ್ರೂ ಎಲ್ಲರೂ ಜಳಕ ಮಾಡಿ ರೆಡಿಯಾಗಿ ಅಡಿಗೆ ಗಿಡಿ ಎಲ್ಲ ನಾಳೆ ರೆಡಿ ಮಾಡ್ಕೊಂಡು ಬಿಡೋಷ್ಟಿಗೆ ಎಂತ ಇಲ್ಲ ಅಂದರೂ 8-8:30 ಆಗಿಬಿಡ್ತೈತೆ ನೋಡಪ್ಪ. ಅಷ್ಟು ಲೇಟ್ ಆಕೈತನ್ ಬಿ ಅಷ್ಟೊತ್ತಾದ್ರೆ. ಮತ್ತು ನಮ್ಮ ಮನೆಯಾಗ ಏನು ಸ್ವಲ್ಪ ಮಂದಿ ಇದೀವನ, ಅಷ್ಟು ಜಳಕ ಮಾಡಿ ಆಮೇಲೆ ಅವು ಬಟ್ಟೆ ಗಿಟ್ಟಿ ಒಗೆದಾಕಿ ಮನ್ಯಾಗ ಅಡುಗೆ ಎಲ್ಲ ಮಾಡಿ ಅವನ್ನೆಲ್ಲ ಕಸ ಅಂದು ನೆಲ ಒರೆಸಿ ಮನ್ಯಾಗ ಪೂಜೆ ಗೀಜೆ ಎಲ್ಲ ಮುಗಿಸ್ಕೊಂಡು ಹೋಗ್ಬೇಕಂದ್ರೆ ಮತ್ತು ಅಷ್ಟೊತ್ತಾಗದ. ನೀವೇನು ಹಂಗೆ ತಯಾರಾಗಿ ರೆಡಿಯಾಗಿ ನಿಂತು ಬಿಡ್ತೀರಪ್ಪ. ನಿಮ್ದೇನಲ್ಲ, ನಮ್ದು ಹೆಣ್ಮಕ್ಳದ್ದು ಹೇಳು. ಹ್ಞೂ ಚಂದ್ರು, ಅಷ್ಟೊತ್ತಾಗ ಬಿಡ್ತೈತದ ಮನ್ಯಾಗ ಕೆಲಸ ಎಲ್ಲ ಮುಗಿಬೇಕಂದ್ರೆ. ಯಮ್ಮ ಹಂಗಾರ ಒಂದು ಕೆಲಸ ಮಾಡನ್ರಿ, 8:30-9 ಗಂಟೆಗೆ ಮನೆ ಬಿಟ್ರು ನಾಷ್ಟ ನಾ ಗಾಡ್ಯಾಗ ಮಾಡ್ಕೊತ ಹೋಗ್ಬಿಡನ್ರಿ. ಅಂದ್ರೆ ಇನ್ನೂ ಟೈಮ್ ಉಳಿತೈತಿ. ಯಾಕಂದ್ರೆ ಇವು ಪೇಪರ್ ಪ್ಲೇಟ್ ಅವ್ನು ತೊಗೊಂಬರ್ತೀನಿ. ನಾವು ಸ್ವಲ್ಪ ಅಲ್ಲೇ ಗಾಡ್ಯಾಗ ನಾಷ್ಟ ಮಾಡ್ಕೊತ ಹೋಗ್ಬಿಡನ್ರಿ. ಅಲ್ಲಿ ದೇವಸ್ಥಾನ ಎಲ್ಲ ನೋಡಿ 12:30-1 ಗಂಟೆ ಸುಮಾರು ಎಲ್ಲರೂ ಚಲೋ ಜಾಗದಾಗ ಮಸ್ತ್ ಎಲ್ಲರೂ ಕುತ್ಕೊಂಡು ಆರಾಮಾಗಿ ಊಟ ಮಾಡಕ್ಕೆ ಬರ್ತೈತಿ. ಏನಂತಿದಿ? ಸರಿ ಐತಿ, ನೀನು ಹೇಳೋದು ಬರಬ್ಬರಿನೇ ಐತಿ. ಹಂಗೆ ಮಾಡಿದ್ರೆ ಆತ್ ತಗೋ. ಏನಂತೀವಿ ನೀನು? ಸರಿ ತಗೋರಿ, ನೀವು ಹೇಳೋದು ಕರೆಕ್ಟ್ ಐತೆ. ಸರಿ ಲಲಿತವ, ಅಂದಂಗೆ ನಾಳೆಗೆ ಬೆಳಗ್ಗೆಗೆ ಒಂದು ಸ್ವಲ್ಪ ಲಘುನ ಅಡುಗೆ ಮಾಡ್ಬೇಕು ನೋಡವ. ಅಷ್ಟ್ರಿಗೂ ನಾವೊಂದು ನಾಳೆ ಮಧ್ಯಾಹ್ನಕ್ಕೆ ಎಲ್ರಿಗೂ ಊಟ ಆಗ್ಬೇಕು. ಒಂದು 10-15 ಜನಕ್ಕೆ ಆಗೋಷ್ಟು ಅಡುಗೆ ಮಾಡಿಬಿಡವ. ಯಾಕಂದ್ರೆ ಹೊರಗಡೆ ಹೋದಾಗ ಎಲ್ರಿಗೂ ಊಟ ಜಾಸ್ತಿ ಹೋಗ್ತೈತಾ. ನೀವೊಂದು 15 ಜನದ ಲೆಕ್ಕದ ಹಿಡಿದು ಅಡುಗೆ ಮಾಡ್ಬೇಕು ನೋಡವ ನಾಳೆಗೆ. ಸರಿ ರೀ ಅಮ್ಮಾರ, ಅಡುಗೆದೆಲ್ಲ ನಾನೇ ನೋಡ್ಕೊತೀನಿ ತವ್ರಿ, ನೀವೇನು ತಲೆ ಕೆಡ್ಸ್ಕೊಬೇಡ್ರಿ. ನಾಳೆ ಬೆಳಗ್ಗೆ 8 ಗಂಟೆ ಅನ್ನೋಷ್ಟಿಗೆ ನಾಷ್ಟ ಅಡುಗೆ ಎಲ್ಲನೂ ರೆಡಿ ಇರ್ತೀನಿ ತವ್ರಿ ನಾನು. ಆಯ್ತಲ್ಲ, ನಾಳೆ ಎದ್ದ ತಕ್ಷಣ ಚಂದ್ರು, ನಾಳೆ ಲಲಿತವ ಅಡುಗೆದೆಲ್ಲ ನೋಡ್ಕೋತಾಳೆ. ಮನೆಯಿಂದ ಕೆಲಸ ಎಲ್ಲರೂ ಒಂದೊಂದು ಹಂಚ್ಕೊಂಡು ಮಾಡಿಬಿಡ್ಬೇಕು ನೋಡ್ರಿ. ಅಂದ್ರೆ ಲಘುನ ಆಕೈತೆ. ಎಲ್ಲ ಒಬ್ಬರ ಮೇಲೇನಂದ್ರೆ ಯಾವ ಕೆಲಸನೂ ಆಗಂಗಿಲ್ಲ ಏನು. ಸರಿ ತಗೋಬಿ, ಎಲ್ಲರೂ ಒಂದೊಂದು ಹಂಚ್ಕೊಂಡು ಮಾಡಿದ್ರೆ ಲಘುನ ಆಗೋಕೈತೆ. ಅದೇನು ಅಡಿಗೆ ಕೆಲಸ ಇಲ್ಲ.
ಹ್ಞೂ ಸರಿ ತಗೋರಿ ಅಂದಂಗೆ ಲಕ್ಷ್ಮಿ ನಿನ್ನ ಮಗಗೆ ಹೇಳ್ಬಿಡು ರಾಜು ಎಲ್ಲದನ್ನ ನೋಡಿ ಬರಲಿಲ್ಲವ ನಿನ್ನ ಮಗಗೆ ನಿನ್ನ ಮಗಳಿಗೆ ಹೇಳ್ಬಿಡು ನಾನು ಈಗ ಮಾಡೋವಾಗ ಫೋನ್ ಹಚ್ಚಿ ಹೇಳ್ಬಿಡ್ತೀನಿ. ಏ ಹೌದೌದು ಬೇ ಮೊದಲು ರಾಜು ಹೇಳ್ಬೇಕು ಅವ ನಾಳೆ ಖಾಲಿ ಅದಾನ ಏನಿಲ್ಲ ಅನ್ನೋದು. ಮತ್ತು ಆಫೀಸ್ಗೆ ಹೋಗೋದಿದ್ರೆ ಅವ್ನು ಬರಲಿಲ್ಲ ಅಂದ್ರೆ ಅವನ್ನ ಬಿಟ್ಟು ಹೋಗೋದು ಮಾತ್ರ ಆಗಂಗಿಲ್ಲ. ನಾ ಮೊದಲೋಗಿ ಅವ್ನಿಗೆ ಕೇಳ್ಕೊಂಬರ್ತೀನಿ ಬೇ ಅವ್ನು ಖಾಲಿ ಅದಾನಂದ್ರೆ ಅಷ್ಟೇ, ಮತ್ತಿಲ್ಲ ಅಂದ್ರೆ ಮತ್ತೆ ಏನಾರ ನೋಡಿದ್ರೆ ಆತಗೋ. ಅವನಿಗೆ ಒಂದಿನಕ್ಕೆ ರಜೆ ಹಾಕಕ್ಕೆ ಕೇಳು, ಇಲ್ಲ ನಾನು ಹೇಳ್ತೀನಂತ. ನೀ ಮೊದಲು ಹೋಗಿ ಸುದ್ದಿ ಮುಟ್ಸು, ಆಮೇಲೆ ನಾನು ಅವನ ತಾಲೆಲ್ಲ ಮಾತಾಡ್ತೀನಂತ. ಹ್ಞೂ ಸರಿ ತಗೋಬೇ, ನಾನು ಮೊದಲು ಅವನ ತಾಲೆ ಮಾತಾಡ್ತೀನಿ ತಡಿ.